ಸಿಎಂ ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡಂಗಿಲ್ಲ, ಮಿನಿಸ್ಟರ್ಸ್ ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡಂಗಿಲ್ಲ, ಅವ್ರ ಹೆಸರು ಮುಂದೆ ಪ್ರಿಫಿಕ್ಸಸ್ ಸಫಿಕ್ಸಸ್ ಆಗಿ ಆ ಹುದ್ದೆಗಳ ಹೆಸರು ಯೂಸ್ ಮಾಡಂಗಿಲ್ಲ ಆ ಟೈಮಲ್ಲಿ. ಆಯ್ತಾ? ಆ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರಲ್ಲ, ಅವ್ರ ಸಿಎಂ ಇದ್ದಂಗೆ ಲೆಕ್ಕ ಸ್ಟೇಟ್ಗೆ. ಬಹಿರಂಗ ಪ್ರಚಾರ ನಿಮ್ನ ತೆರೆಗೊಳಿಸ್ತದೆ. ಬಹಿರಂಗ ಪ್ರಚಾರ ಮಾಡಂಗಿಲ್ಲ, ಡೋರ್ ಟು ಡೋರ್ ಹೋಗ್ಬೇಕು, ಬಾಗಿಲಿಂದ ಬಾಗಿಲಿಗೆ ಹೋಗ್ಬೇಕು. ಈಗಿನ ಬಾಗಿಲಿಂದ ಬಾಗಿಲಿಗೆ ಏನಕ್ಕೆ ಹೋಗ್ತಾರೆ ಅಂತ ಗೊತ್ತ ನಿಮ್ಗೆ ಚೆನ್ನಾಗಿ. ಅನರ್ಹಗೊಳಿಸ್ಬೋದು, ನೀವು ಗೆದ್ದಿದ್ರು ಕೂಡ ನಿಮ್ಮನ್ನ ಡಿಸ್ಕ್ವಾಲಿಫೈಡ್ ಮಾಡ್ಬೋದು. ಲೋಕಸಭೆಗೆ ಜನರಿಂದ ಏನ್ ಆಯ್ಕೆ ಮಾಡಿ ಕಳ್ಸಿರ್ತೀವಲ್ಲ ಹೌಸ್, ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಇರ್ಬೇಕು. ನೀವ್ ಏನೇ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಹೇಳಕ್ ರೆಡಿ ಇರ್ಬೇಕು. ಅದಕ್ಕೆ ನೀವು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಿರ್ಬೋದು, ಅಪೋಸಿಷನ್ ಪಾರ್ಟಿಯವರು MLA ಗಳು MP ಗಳು ಕ್ವಶನ್ಸ್ ಕೇಳಿದಾಗ ರೆಸ್ಪಾನ್ಸಿಬಲ್ ಮಿನಿಸ್ಟರ್ಸ್ ಆನ್ಸರ್ ಅನ್ನ ಕೊಡ್ತಾ ಇರ್ತಾರೆ. ಹೌದು, ಅಬ್ಸರ್ವ್ ಮಾಡಿದೀರಾ? ಅದು ಎಲ್ಲಿ ತನಕ ಸರ್ಕಾರ, ಈ ಮಂತ್ರಿಮಂಡಲ ಸರ್ಕಾರದ ಬಹುಮತದ ವಿಶ್ವಾಸವನ್ನು ಹೊಂದಿರ್ತದೋ ಅಲ್ಲಿ ತನಕ ಏನು ಇವರು ಅಧಿಕಾರದಲ್ಲಿ ಇರ್ತಾರೆ. ಯಾವಾಗ ಅದ್ರ ವಿಶ್ವಾಸ ಕಳ್ಕೊಂತಾರೋ ಆವಾಗ ಕೊಲಾಪ್ಸ್ ಆಗುತ್ತೆ ಸರ್ಕಾರ. ಇದನ್ನ ಸಂಸದೀಯ ಸರ್ಕಾರ ಪದ್ಧತಿ ಅಂತ ಹೇಳ್ತಾರೆ.